Hi, hello. Welcome back to again your YouTube classes. Today in this class, we learn about the continuation part of the direct and indirect speech. In direct and indirect speech, today we change pronouns. How to change pronouns direct to indirect speech. ಅಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಈ ಪ್ರನೌನ್ ಗಳನ್ನ ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಗೆ ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಬರೋಣ. ಹಾಗಾದ್ರೆ ಫಸ್ಟ್ ನಾವು ಈ ಪ್ರನೌನ್ಗಳು ಯಾವ ಅಂತ ನಮಗೆ ಫಸ್ಟ್ ಗೊತ್ತಾಗಬೇಕು, ಅವಾಗ ನಮಗೆ ಕರೆಕ್ಟ್ ಆಗಿ ಚೇಂಜ್ ಮಾಡಕ್ ಬರುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಆದ್ರೂ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಅಂತ ನಾನು ಬರ್ತೀನಿ. ಓಕೆನಾ? ಹಾಗಾದ್ರೆ ಯಾರು ಸರ್? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ ಆದ್ರೆ ಪ್ಲೂರಲ್ ವಿ ಆಗುತ್ತೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು, ನೀನು ಅಂತ ಆಗುತ್ತೆ. ಅದೇ ಇನ್ನೊಂದ್ಸಲ ನಾವು ಯು ತಗೊಂಡ್ರೆ ನೀವು ಅಂತ ಹೇಳ್ತೇವೆ ನಾವು. ಓಲ್ಡ್ ಇಂಗ್ಲಿಷ್ ನಾಗ ದೋ ಅಂತ ಹೇಳ್ತಿದ್ದೇವೆ ನಾವು. ಈಗ ಹಾಗಿಲ್ಲ, ನಾವು ಎರಡು ಕಡೆ ಯು ಯುನೇ ಬಳಸ್ತೇವೆ. ಅಂಡರ್ಸ್ಟುಡ್. ನೆಕ್ಸ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಹಿ ಸಿ ಇಟ್ ಆದ್ರೆ ಥರ್ಡ್ ಪರ್ಸನ್ ಪ್ಲೂರಲ್ ದೇ ಆಗುತ್ತೆ. ಇವೆಲ್ಲ ನಿಮ್ಗೆ ಗೊತ್ತದವ. ಹಾಗಾದ್ರೆ ಇವ್ರೆಲ್ಲ ಬಂದಾಗ ಸರ ಹೇಗೆ ಚೇಂಜ್ ಮಾಡ್ಬೇಕು ನೋಡಿ. ಬಾಸ್ ಅಂತ ಸರ್ ಏನ್ರಿ ಐ ವಿ ಹಿ ಸಿ ಇಟ್ ದೇ ಬರ್ತಾರೆ, ಯಾರ್ಯಾರು ಬರ್ತಾರ ಸರ್, ಅವ್ ಹೆಂಗ್ ಚೇಂಜ್ ಆಗ್ತಾವ ನಮ್ಗೆ ಹೊಟ್ಟೆ ಗೊತ್ತಾಗಲ್ಲ. ಟೋಟಲಿ ಕನ್ಫ್ಯೂಸ್ ಆಗ್ತದೆ ಸರ್. ನಮ್ಗ ಕನ್ಫ್ಯೂಸ್ ಆಗುದನ್ನ ಇವತ್ತು ನಾ ಕ್ಲಿಯರ್ ಮಾಡ್ಬೇಕಂತ ಅನ್ಕೊಂಡಿನಿ. ಹಾಗಾದ್ರೆ ನಿಮಗದು ಕ್ಲಿಯರ್ ಆಗ್ಬೇಕಂದ್ರ ಒಂದು ಲೈಕ್ ಅನ್ನ ಕೊಡಿ, ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ರಿ. ಮತ್ತೆ ಹೆಡ್ಫೋನ್ ಹಾಕೊಂಡು ಡಿಸ್ಟರ್ಬೆನ್ಸ್ ಇರಬಾರ್ದು. ಕ್ಲಿಯರ್ ಆಗಿ ನೀವು ಕ್ಲಾಸ್ ಅನ್ನ ಕೇಳಬೇಕು. ಟೋಟಲಿ ಇನ್ವಾಲ್ವ್ಮೆಂಟ್, ಕಾನ್ಸಂಟ್ರೇಟ್ ಇಲ್ಲೇ ಇದ್ರೆ ಮಾತ್ರ ಅದು ಅರ್ಥ ಆಗತ್ತಾ. ಇಲ್ಲಾಂದ್ರೆ ಹೇಳುವಾಗ ತಿಳಿದಂಗ ಆಗತ್ತಾ, ಮತ್ತೆ ನೀವು ವಾಪಸ್ ತಿಳಿಯುವುದಿಲ್ಲ. ನೀವು ಕಲಿಬೇಕು ಅನ್ನೋ ಇಚ್ಛಾಸಕ್ತಿ ಇದ್ರೆ ಈಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳ್ರಿ. ಹಾಗಾದ್ರೆ ನೋಡಿ ತಗೋಣ. ಸರಿ, ಈಗ ನಾನು ಮೊದಲನೇದಾಗಿ ನಿಮಗ ಫಸ್ಟ್ ಪರ್ಸನ್ ಐ ಮತ್ತು ವಿಗಳು ಬಂದಾಗ ಹೇಗೆ ಚೇಂಜ್ ಆಗುತ್ತಾ ಅಂತ ಎಕ್ಸಾಂಪಲ್ ಬರ್ದೀನಿ. ಅದ್ರ ಮುಖಾಂತರ ನಾನು ತಿಳಿಸ್ತಾ ಬರ್ತೀನಿ. ಓಕೆನಾ? ನೋಡ್ರಿ, ಐ ಮತ್ತು ವಿ ಬಂದಾಗ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಪ್ಲೂರಲ್ ವಿ, ಇವುಗಳು ರಿಪೋರ್ಟೆಡ್ ವರ್ಬ್ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬಂದಾಗ ಸರ್ ನಾವು ಹೇಗೆ ಚೇಂಜ್ ಮಾಡಬೇಕು? ಹೌದಾ? ನಿಮಗೆ ಪ್ರೀವಿಯಸ್ ಕ್ಲಾಸ್ ಹೇಗೆ ಕೊಟ್ಟಿ ನಾನು. ಇಟ್ ಈಸ್ ರಿಪೋರ್ಟೆಡ್ ವರ್ಬ್, ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಬರುವಂತದ್ದು ಏನಪ್ಪಾ ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತಾ ಬರ್ತೇವೆ. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬಂದಂತ ಆ ಪ್ರನೌನ್ಗಳನ್ನ ನಾವಿಲ್ಲಿ ರಿಪೋರ್ಟೆಡ್ ವರ್ಬ್ ಅಲ್ಲಿ ಯಾರು ಬರ್ತಾರೆ ಅವುಗಳ ಮೇಲೆ ಚೇಂಜ್ ಮಾಡ್ತಾ ಬರ್ತೀವಿ. ಹೌದಾ? ಹಾಗಾದ್ರೆ ಈಗ ಮೊದಲನೇ ಕಾನ್ಸೆಪ್ಟ್ ಅನ್ನು ಫಸ್ಟ್ ಆಗಿ ತಿಳ್ಕೊಂಡ್ಬಿಡೋಣ. ಹೌದಾ? ಇದು ಮೊದಲನೇದು ಕರೆಕ್ಟ್ ಆಗಿ ಕೇಳಿಸ್ಕೋರಿ. ಏನ್ ಸರ? ಈಗ ಐ ಮತ್ತು ವಿ ಯಾರಿವ್ರು? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್. ಓಕೆನಾ? ಹಾಗಾದ್ರೆ ಒಂದ್ ತೆಗೆದುಕೊಂಡ್ಬಿಡ್ರಿ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ಸ್ ಮತ್ತು ಪ್ಲೂರಲ್ಸ್ ಬಂದ್ರೆ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಂದ್ರೆ ಏನ್ ಮಾಡ್ಬೇಕಂದ್ರೆ ರಿಪೋರ್ಟೆಡ್ ವರ್ಬ್ ಅಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ನಾವು ಚೇಂಜ್ ಮಾಡ್ತಾ ಹೋಗ್ಬೇಕು. ಹೌದಾ? ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರಗಳ ಮೇಲೆ ನಾವು ಚೇಂಜ್ ಮಾಡ್ಬೇಕು. ಹೇಳಿಕೊಡ್ತೀನಿ ಹೇಗಂತೇಳಿ. ಸರ್ ಮತ್ತ ಇಲ್ಲಿ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರ್ತೈತಿ ನೋಡ್ರಿ, ಹಿ ಸೆಡ್ ಟು ಮೀ ಅಂತ ಬರ್ಬೋದು. ಅದನ್ನ ನೆಕ್ಸ್ಟ್ ಕಲಿತಾ ಹೋಗೋಣ ಹೇಗಂತೇಳಿ. ಇವಾಗ ಓನ್ಲಿ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಹೌ ಟು ಚೇಂಜ್ ಫಸ್ಟ್ ಪರ್ಸನ್ ಐ ಅಂಡ್ ವಿ. ಹಾಗಾದ್ರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ನೋಡ್ರಿ ಹೇಗಾಗುತ್ತೆ. ಇವುಗಳನ್ನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬರ್ತಾರೆ ಅವುಗಳ ಮೇಲೆ ನಾವು ಚೇಂಜ್ ಮಾಡ್ಬೇಕು. ಯಾರು? ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಹಾಗ ನೋಡ್ರಿ, ಹಿ ಸೆಡ್, ಅವ್ನು ಹೇಳ್ದ ಏನಂತೇಳಿ, ಐ ಗೋ ಟು ಸ್ಕೂಲ್. ಅವ್ನು ಹೇಳ್ದ ನಾನು ಶಾಲೆಗೆ ಹೋಗುವೆನು. ಹೌದಾ? ದಿನಾಲು ಡೈಲಿ ಅಂತ ಆಗತ್ತೆ. ಅದನ್ನ ಮೀನಿಂಗ್ ಬೇಡ ನಮಗ, ಜಸ್ಟ್ ಸೆಂಟೆನ್ಸ್ ನೋಡಿ ತಗೋಣ. ಈಗ ಯಾರು ಹೇಳಿದ್ದು? ಅವನು ತಾನೆ. ಹಾಗಾದ್ರೆ ಹಿ ಸೆಡ್, ಹೌದಾ? ದ್ಯಾಟ್ ಬರ್ಲೇಬೇಕು. ಯಾಕಂತ ನಿಮ್ಗೆ ಹೇಳಿಕೊಟ್ಟಿನಿ ನಾನು. ಹೌದಾ? ರಿಪೋರ್ಟೆಡ್ ವರ್ಬ್, ರಿಪೋರ್ಟೆಡ್ ಸ್ಪೀಚ್ ಅನ್ನ ಜಾಯಿಂಟ್ ಮಾಡ್ಬೇಕಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಆರ್ ಪಾಸಿಟಿವ್ ಸೆಂಟೆನ್ಸ್ ಆರ್ ಸಿಂಪಲ್ ಸೆಂಟೆನ್ಸ್ ಇದ್ದಾಗ ನಾವು ದ್ಯಾಟೆ ತಗೋತೀವಿ. ಹೌದಾ? ಅದೆಲ್ಲ ಪ್ರೀವಿಯಸ್ ಕ್ಲಾಸ್ ಹೇಳಿಕೊಟ್ಟಿನಿ ನಿಮ್ಗೆ ನಾನು. ಅದ್ರ ಮೇಲೆ ನಾವು ಫೋಕಸ್ ಮಾಡಲ್ಲ. ಅದು ನಿಮ್ಗೆ ಗೊತ್ತಾಗಬೇಕಂದ್ರೆ ಆ ಕ್ಲಾಸ್ ನೋಡ್ರಿ. ಓಕೆ? ದ್ಯಾಟ್. ಈಗ ಐ ಬಿಕೇಮ್ ಹಿ. ಹಾಗಾದ್ರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬಂದಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡೋಣ. ಹಾಗಾದ್ರೆ ಯಾರು ನೋಡಿ? ಹಿ ಐತಿ. ಹಾಗಾದ್ರೆ ಸರ ಇಲ್ಲಿ ಸಪೋಸ್ ರಾಮ ಬಂದಿದ್ರೆ, ನೋಡ್ರಿ, ಸಪೋಸ್ ರಾಮ ಇದ್ರೆ ರಾಮ ಯಾರು? ರಾಮ ಹಿ ತಾನೆ. ಹಾಗಾದ್ರೆ ಐ ಬಿಕೇಮ್ ಹಿ ಆಗ್ತಿತ್ತು. ಸರ್ ಸಪೋಸ್ ಸೀತಾ ಬಂದ್ರೆ ಸೀತಾ ಯಾರು? ಸೀತಾನೆ. ಹಾಗಾದ್ರೆ ಐ ಬಿಕೇಮ್ ಸಿ ಆಗ್ತಿತ್ತು. ಈಗ ನೆಕ್ಸ್ಟ್ ಕೊಟ್ಟಿ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಹಿ ಐತಿ. ಹಾಗಾದ್ರೆ ಐ ಬಿಕೇಮ್ ಹಿ ಐತಿ.
ಸಿಂಪಲ್ ಪ್ರೆಸೆಂಟ್ ಬಿಕಮ್ ಸಿಂಪಲ್ ಪಾಸ್ಟ್. ಇದಕ್ಕಿಂತ ಪ್ರೀವಿಯಸ್ ಒಂದು ವಿಡಿಯೋ ಮಾಡಿ ನಿಮಗೆ ನಾನು ಹೌ ಟು ಚೇಂಜ್ ಆಲ್ ಟೆನ್ಸಸ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಅಂತೇಳಿ ಅದನ್ನ ನೋಡ್ರಿ. ಅದನ್ನ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಯಾವ ಟೆನ್ಸ್ ಅಲ್ಲಿ ಕೊಟ್ಟಿದ್ದನ್ನ ಯಾವ ಟೆನ್ಸ್ ಗೆ ಕನ್ವರ್ಟ್ ಮಾಡ್ಬೇಕಂತ. ಈಗ ನಾ ಅದ್ರ ಬಗ್ಗೆ ಫೋಕಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಓನ್ಲಿ ಪ್ರೊನೌನ್ಗಳ ಮೇಲೆ ಫೋಕಸ್ ಮಾಡ್ತಾ ಬರ್ತೀನಿ. ಐ ಆಮ್ ಓನ್ಲಿ ಫೋಕಸ್ ಆನ್ ಪ್ರೊನೌನ್ಸ್. ಹೌದಾ? ಯಾಕಂದ್ರೆ ಎಲ್ಲವನ್ನು ಒಂದೇ ಕ್ಲಾಸ್ ಹೇಳ್ಕೊಡಕ್ ಆಗಲ್ರಿ. ಈಗ ನಾನು ಟೆನ್ಸ್ ಹೆಂಗ್ ಚೇಂಜ್ ಮಾಡ್ಬೇಕಂತ ಪ್ರೀವಿಯಸ್ ಹೇಳ್ಕೊಟ್ಟಿನಿ ನಿಮ್ಗೆ ನಾನು. ಬೇಕು ಅಂದ್ರೆ ಆ ವಿಡಿಯೋ ಲಿಂಕ್ ಇಲ್ಲಿ ಹಾಕ್ತೀನಿ, ಬೇಕಾದ್ರೆ ಆ ವಿಡಿಯೋ ನೋಡ್ರಿ. ಓಕೆನಾ? ಅದನ್ನ ನೋಡಿ ಬಂದು ಇದು ನೋಡ್ರಿ, ಅರ್ಥ ಆಗುತ್ತೆ. ಹಾಗಾದ್ರೆ ನೋಡ್ರಿ, ಈಗ ಏನಾಗುತ್ತೆ, ಐ ಬಿಕೇಮ್ ಹಿ ಆಯ್ತು, ವೆಂಟ್ ಆಗುತ್ತೆ ಸಿಂಪಲ್ ಪಾಸ್ಟ್. ಓಕೆನಾ? ಹಿ ವೆಂಟ್ ಟು ಸ್ಕೂಲ್ ಆಯ್ತು, ಹಿ ವೆಂಟ್ ಟು ಸ್ಕೂಲ್. ಓಕೆ, ಮುಗೀತು ನೋಡ್ರಿ, ಇಷ್ಟೇ, ವೆರಿ ಸಿಂಪಲ್. ಓಕೆನಾ? ಹಾಗಾದ್ರೆ ಐ ಬಿಕೇಮ್ ಹಿ ಹೇಗೈತಿ ಗೊತ್ತಾಯ್ತು ನಿಮಗೆ. ಅಂದ್ರೆ ಇಲ್ಲಿ ಯಾರು ಬಂದರೆ ಹಿ ಐತಿ, ಹಾಗಾಗಿ ಅದನ್ನ ಹಿ ಮಾಡಿದೆ. ನೆಕ್ಸ್ಟ್ ನೋಡಿ ತಗೋಣ, ಸಿ ಸೆಡ್ ಐ ಆಮ್ ಕುಕಿಂಗ್ ನೌ ಅಂತಿದೆ. ಹೌದಾ? ಐ ಆಮ್ ಕುಕಿಂಗ್ ನೌ. ಹೌದಾ? ಹಾಗಾದ್ರೆ ನೋಡಿ ತಗೋಣ, ಏನಾಗುತ್ತೆ, ಯಾರು ಹೇಳಿದ್ದು? ಸಿ. ಹೌದಲ್ಲ? ಸಿ ಸೆಡ್ ದ್ಯಾಟ್ ಬರ್ಲೇಬೇಕು. ಈಗ ನೋಡಿ ತಗೋಣ, ಫಸ್ಟ್ ಪರ್ಸನ್ ಸಬ್ಜೆಕ್ಟ್ ಯಾರ್ದಾರ? ಸಿ ಐತಿ. ಹಾಗಾದ್ರೆ ಐ ಬಿಕೇಮ್ ಏನಾಗುತ್ತೆ? ಸಿ ಆಗುತ್ತೆ. ಹಿ ಇದ್ರೆ ಹಿ ಆಗ್ತಿತ್ತು. ಹೌದಾ? ಸಿ ಐತಿ, ಹಾಗಾದ್ರೆ ಐ ಬಿಕೇಮ್ ಸಿ ಆಯ್ತು. ಹೌದಾ? ಸಿ ಸೆಡ್ ದ್ಯಾಟ್ ಸಿ ಏನಾಗ್ಬೇಕ್ರಿ? ಸಿ ವಾಸ್. ಸರ್ ವಾಸ್ ಹೆಂಗಾಯ್ತು ಹೇಳಿ ನಿಮಗ್ ನಾನು ಪ್ರೀವಿಯಸ್ ಟೆನ್ಸ್ ಅಲ್ಲಿ ಚೇಂಜ್ ಮಾಡೋದಕ್ಕೆ ಕೊಟ್ಟಿನಿ. ಹೌದಾ? ಅದನ್ನ ನೋಡ್ರಿ, ಗೊತ್ತಾಗ್ಲಿಕ್ಕೆ. ಹೌದಾ? ನೋಡಿ, ಸಿ ಸೆಡ್ ದ್ಯಾಟ್ ಸಿ ವಾಸ್ ಕುಕಿಂಗ್ ನೌ ಬಿಕೇಮ್ ದ್ಯಾನ್ ಅಂತ ಆಗುತ್ತೆ. ಓಕೆನಾ? ಹೌದಾ? ದೆನ್ ಆವಾಗ ಅಂತ ಆಗುತ್ತೆ. ಮತ್ತೆ ಟಿ ಎಚ್ ಎ ಅನ್ನು ಬರ್ದಿರಿ, ಅದು ಬೇರೆ. ಹೌದಾ? ದೆನ್ ಅಂತ ಬರೀಬೇಕು. ನೌ ಬಿಕೇಮ್ ದೆನ್ ಆಗುತ್ತೆ. ಹೌದಾ? ಅವು ಟೈಮಿಂಗ್ ಕೊಟ್ಟು ಹೇಳಿ ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಈಗ ಕನ್ಫರ್ಮ್ ಐತಿ ನಿಮಗ? ಹಾಗಾದ್ರೆ ಸರ ಫಸ್ಟ್ ಪರ್ಸನ್ ಸಿಂಗ್ಲರ್ಸ್ ಬಂದ್ರೆ ಯಾರು ಸಬ್ಜೆಕ್ಟ್ ಅಲ್ಲಿ ಯಾವ್ದಾರ ಹಿ ಇದ್ರೆ ಹಿ ಮಾಡ್ರಿ, ಸಿ ಇದ್ರೆ ಸಿ ಮಾಡ್ರಿ, ರಾಮ ಇದ್ರೆ ಹಿ ಮಾಡ್ರಿ, ಸೀತಾ ಇದ್ರೆ ಸಿ ಮಾಡ್ರಿ. ಅರ್ಥ ಆಗ್ಲಕತ್ತ? ಹಾಗಾದ್ರೆ ಫಸ್ಟ್ ಪರ್ಸನ್ ಸಿಂಗ್ಲರ್ಸ್ ಅನ್ನ ಏನ್ ಮಾಡ್ಬೇಕ್ರಿ? ಇಲ್ಲಿ ಬಂದಂತ ವ್ಯಕ್ತಿ ಮೇಲೆ ಅವನು ಹಿ ಇದ್ರೆ ಹಿ ಮಾಡ್ರಿ, ಸಿ ಇದ್ರೆ ಸಿ ಮಾಡ್ರಿ. ಈಗ ನೆಕ್ಸ್ಟ್ ನೋಡ್ ತಗೋಣ, ಫಸ್ಟ್ ಪರ್ಸನ್ ಪ್ಲೂರಲ್ ಯಾರು? ವಿ ಬಂದಾಗ ಏನ್ ಮಾಡ್ಬೇಕು? ಬಹಳ ಸಿಂಪಲ್ ಐತಿ ನೋಡ್ರಿ. ರಾಮ ಸೈಡ್ ವಿ ಆರ್ ಗೋಯಿಂಗ್ ಟು ಮಾರ್ಕೆಟ್. ಈಗ ನೋಡ್ರಿ, ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತೀರಿ, ನಿಮ್ಗೆ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಈಗ ಸರ್ ನೀವ್ ಹೇಳಿರಿ, ಇಲ್ಲಿ ಬಂದಂತ ಫಸ್ಟ್ ಪರ್ಸನ್ ಅದು ಸಿಂಗ್ಲರ್ ಇರ್ಲಿ ಅಥವಾ ಪ್ಲೂರಲ್ ಇರ್ಲಿ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬಂದ್ರ ಅವ್ರ ಮೇಲೆ ನೀವು ಚೇಂಜ್ ಮಾಡ ಅಂತ ಹೇಳಿರಿ ಸರ್. ಹೌದಾ? ಫಸ್ಟ್ ಪರ್ಸನ್ ಸಿಂಗ್ಲರ್ಸ್ ಮತ್ತು ಪ್ಲೂರಲ್ ಅಂದ್ರೆ ಫಸ್ಟ್ ಪರ್ಸನ್ ಬಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರದಾರ ಅವ್ರ ಮೇಲೆ ಚೇಂಜ್ ಮಾಡತ್ತೀರಿ. ಈ ಸದ್ಯಕ್ಕೆ ಸರ್ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ರಾಮ ಅದನ್ನ ನಾವು ಏನಪ್ಪಾ ಅಂದ್ರ ವಿ ಬಿಕೇಮ್ ಹಿ ಮಾಡ್ತೇವಿ. ತಪ್ಪಾಗುತ್ತೇರಿ. ಯಾಕೆ ಗೊತ್ತಾ? ನೋಡಿ, ಆ ಇದ್ರ ಅವನು ಅಥವಾ ಅವಳಾಗುತ್ತೆ. ವಿ ಇದ್ದಾಗ ಅದು ಸಿಂಗ್ಲರ್ ಅಲ್ಲ. ಸಿಂಗ್ಲರ್ ಇದ್ರೆ ಹಿ ಆರ್ ಸಿ ಆಗುತ್ತೆ. ಈಗ ಅಲ್ಲಿ ವಿ ಐತಿ, ಏನಾಗ್ಬೇಕ್ರಿ? ರಾಮ ಇದ್ರು ಕೂಡ ದೇ ಆಗುತ್ತೆ. ಹೇಗೆ ಸರ್ ಅಂದ್ರೆ ಇನ್ಕ್ಲೂಡಿಂಗ್ ರಾಮ. ರಾಮ ಹೇಳಕತ್ತ ನಾವು ಅಂದ್ರೆ ಎಲ್ರು ಬಂದ್ರೆ ಇಲ್ಲಿ ಸಪೋಸ್ ನೋಡಿ, ರಾಮ ಸೆಡ್ ನೋಡಿ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಇದ್ರೆ ಏನಂತಿತ್ತು? ರಾಮ ಸೆಡ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಮಾಡ್ತಿದ್ದೇವೆ. ಯಾಕಂದ್ರ ಆಯ್ ಬಂದಾಗ ಸಿಂಗ್ಲರ್ ಆಗತ್ತಲ್ಲ. ಈಗ ರಾಮ ಇದ್ರೆ ಹಿ ಆಗ್ತಿತ್ತು. ಹೌದಾ? ಯಾಕಂದ್ರೆ ಇಲ್ಲಿ ಆಯ್ ಇದ್ರೆ ರಾಮ ಅದನ್ನ, ಹಾಗಾದ್ರೆ ಸಿಂಗ್ಲರ್ ಹಿ ಆಗ್ತಿತ್ತು. ಈಗ ವಿ ಐತಿ ಅಂದ್ರೆ ಎಲ್ಲರೂ ಆಗತ್ತೆ ಹೇಳ್ಕೊಂಡು. ಹೌದಾ? ರಾಮ ಹೇಳ್ದ ನಾವು ಅಂದಾಗ, ವಿ ಬಂದಾಗ ನೋಡ್ರಿ ಪ್ಲೂರಲ್ ಬಂದಾಗ ನಾವು ದೇ ಮಾಡ್ಲೇಬೇಕಲ್ಲ. ಆ ಇದ್ರೆ ಅದು ಹಿ ಆರ್ ಸಿ ಆಗುತ್ತೆ. ವಿ ಇದ್ದಾಗ ದೇ ಆಗ್ಲೇಬೇಕು. ಏನು ತಲೆ ಕೆಡಿಸಬೇಡ್ರಿ. ವಿ ಬಂದಿದ್ರೆ ಏನ್ ಮಾಡ್ರಿ? ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಅದು ಇಲ್ಲಿ ರಾಮ ಇರ್ಲಿ, ದೇ ಇರ್ಲಿ, ಸೀತಾ ಇರ್ಲಿ, ಯಾರೇ ಹೇಳಕ್ಕ ಅವ್ರೆಲ್ಲ ಅದ್ರೊಳಗೆ ಬಂದ್ಬಿಡ್ತಾರೆ. ಈಗ ಸೀತಾ ಇದ್ರೆ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಬೇಕಾದ್ರೆ ತಲೆ ಕೆಡಿಸಬೇಡಿ. ಸೀತಾ ಸೈಡ್, ಸೀತಾ ಹೇಳಿದ್ರು ಏನಂತೇಳಿ? ವಿ ಆರ್ ಗೋಯಿಂಗ್ ಟು ಮಾರ್ಕೆಟ್. ನಾವು ಮಾರ್ಕೆಟ್ಗೆ ಹೋಗುತ್ತಿದ್ದೇವೆ ಅಂದ್ರೆ ಬಹಳ ಜನ ಐತಲ್ಲ ನಾವು ಅಂದಾಗ. ಅದೇ ಸಪೋಸ್ ನೋಡಿ, ಸೀತಾ ಸೈಡ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಈಗ ಸೀತಾ ಹೇಳಕತ್ತ, ಅವ್ಳು ಒಬ್ಬಳೇ ಅದಲ್ಲ ನಾನು ಅಂತೇಳಿ, ಆಕಿ ನಾವು ಅಂತ ಹೇಳಕತ್ತಿಲ್ಲ. ನಾವು ಅಂದಾಗ ಸೀತಾ ಮತ್ತು ಅವ್ರ ಗೆಳತಿ ಎಲ್ಲರೂ ಬಂದ್ರಲ್ಲ, ಹಾಗಾದ್ರೆ ಅವ್ರೆಲ್ಲರೂ ಏನಾಗುತ್ತಾರೆ? ದೇ ಆಗುತ್ತಾರಲ್ರಿ. ಇಷ್ಟೇ ಸಿಂಪಲ್ ಐತೆ. ಹಾಗಾದ್ರೆ ದೇ ಮಾಡ್ಬೇಕು. ಹಾಗಾದ್ರೆ ಈಗ ನೋಡ್ರಿ, ರಾಮ ಮತ್ತು ರಾಮನ ಗೆಳೆಯರು ಅವರೆಲ್ಲರೂ ಆಟ ಆಡ್ಲಕತ್ತಾರೆ. ಹಾಗಾದ್ರೆ ಅವ್ರೆಲ್ಲರೂ ಏನಾಗಿತ್ತು? ವಿ ಬಿಕೇಮ್ ದೇ ಆಗುತ್ತೆ. ವೆರಿ ಸಿಂಪಲ್. ಹಾಗಾದ್ರೆ ರಾಮ ಸೆಡ್ ದ್ಯಾಟ್ ಏನಂತೇಳಿ? ವಿ ಬಿಕಮ್ ದೇ ಆಗುತ್ತೆ. ದೇ ವರ್. ಹೌದಾ? ದೇ ವರ್ ಗೋಯಿಂಗ್ ಟು ಮಾರ್ಕೆಟ್. ಓಕೆನಾ? ಮಾರ್ಕೆಟ್ ಅಂತ ಆಗುತ್ತೆ. ಬಹಳ ಸಿಂಪಲ್. ದಟ್ಸ್ ಆಲ್ ಯುವರ್ ಆನರ್ಸ್. ಕ್ಲಿಯರ್? ಓಕೆನಾ? ಹಾಗಾದ್ರೆ ನಾವೇನ್ ಮಾಡಿದೇವಿ? ಈ ಮೂರು ಸೆಂಟೆನ್ಸ್ ಅಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಲರ್ಸ್ ಮತ್ತು ಪ್ಲೂರಲ್ಸ್ ಅನ್ನ ಹೇಗೆ ಚೇಂಜ್ ಮಾಡ್ಬೇಕಂತ ಗೊತ್ತಾಯ್ತು. ಓಕೆನಾ? ಹಾಗಾದ್ರೆ
ಫಸ್ಟ್ ಪರ್ಸನ್ ಸಿಂಗ್ಯುಲರ್ಸ್ ಪ್ಲೂರಲ್ಸ್ ಯಾರೇ ಬರಲಿ ಅದನ್ನ ರಿಪೋರ್ಟೆಡ್ ವರ್ಬ್ ಅಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬಂದಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡಬೇಕು. ಓಕೆ, ಹಾ ಓಕೆ. ಇವಾಗ ನೋಡ್ರಿ, ನಾವು ಫಸ್ಟ್ ಪರ್ಸನ್ ನೋಡಿದೀವಿ. ಇವಾಗ ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಯು ಮತ್ತು ಯು ಬಂದಾಗ ಏನಾಗುತ್ತೆ, ನೀನು ಅಥವಾ ನೀವು ಬಂದ್ರೆ ಹೇಗೆ ಚೇಂಜ್ ಮಾಡ್ಬೇಕು? ಸೊ ಕರೆಕ್ಟ್ ಆಗಿ ಕೇಳ್ಬೇಕಾ, ಗಮನ ಇಟ್ಟು, ಇಲ್ಲಾಂದ್ರೆ ಗೊತ್ತಾಗಲ್ಲ. ಹಾಗಾದ್ರೆ ಸರ್ ಯು ಬಂದ್ರೆ ನೋಡ್ರಿ, ಯು ಬಂದ್ರೆ ಏನಾಗುತ್ತೆ ನೋಡ್ ತಗೋಣ. ಮೊದಲನೇ ಸೆಂಟೆನ್ಸ್ ನೋಡಿ, he said to me you are a student. ಹೌದಾ, ಯು ಆರ್ ಅ ಸ್ಟೂಡೆಂಟ್ ಅಂತ ಹೇಳ್ದ. ಈಗ ನೋಡ್ರಿ ಪ್ರೀವಿಯಸ್ ಎಲ್ಲ ಕಡೆ ನೋಡ್ರಿ ಇಲ್ಲಿ ಏನ್ ಬರ್ತೈತಿ, ಯು 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 ಯು. ಓಕೆನಾ? ಹಾಗಾದ್ರೆ ಯು ಏನ್ರಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆರ್ ಪ್ಲೂರಲ್ ಅಂತ ಆಗತ್ತೆ. ಹೌದಾ, ಇಲ್ಲಿ ಪ್ರೀವಿಯಸ್ ಐ ವಿ ಬರ್ತಾ ಇತ್ತು. ಹಾಗಾದ್ರೆ ಐ ವಿ ಬಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ತಾ ಇದ್ದೇವೆ. ಕ್ಲಿಯರಾ? ಇವಾಗ ಸೆಕೆಂಡ್ ಪರ್ಸನ್ಸ್ ಬಂದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು. ಕ್ಲಿಯರಾ? ಹಾಗಾದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾವಾಗ ಚೇಂಜ್ ಮಾಡ್ಬೇಕ್ರಿ? ಫಸ್ಟ್ ಪರ್ಸನ್ ಸಿಂಗ್ಯುಲರ್ಸ್ ಪ್ಲೂರಲ್ ಬಂದ್ರೆ ಸಬ್ಜೆಕ್ಟ್ ಮೇಲೆ ಚೇಂಜ್ ಮಾಡ್ರಿ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಪ್ಲೂರಲ್ ಬಂದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಏನಾಗ್ಬೇಕು, ನಾವು ಚೇಂಜ್ ಮಾಡ್ತಾ ಹೋಗ್ಬೇಕು. ಕ್ಲಿಯರಾ? ಡೋಂಟ್ ಕನ್ಫ್ಯೂಸ್ ಇಟ್. ಹಾಗಾದ್ರೆ ನೋಡ್ತೋಗೋಣ. ನೋಡಿ, he said to me, ಅವನು ನನಗೆ ಹೇಳ್ದ ಏನಂತೇಳಿ, ಯು ಆರ್ ಅ ಸ್ಟೂಡೆಂಟ್, ನೀನು ವಿದ್ಯಾರ್ಥಿ ಅಂತ ಹೇಳ್ದ. ಹಾಗಾದ್ರೆ ಈಗ ಮೀನಿಗೆ ಏನಾಗಬೇಕು, ಆ ಯಾವಕ್ಕಿದು. ಹಾಗಾದ್ರೆ ನೋಡ್ರಿ, he said to me, ಹೌದಾ, ಟು ಮೀ ದ್ಯಾಟ್ ಬರ್ಲೇಬೇಕಾ, ಯಾಕಂತ ಹೇಳಿ ಕೊಟ್ಟಿನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಹೌದಾ, he said to me that. ಈಗ ನೋಡ್ರಿ ಯಾರದ್ರಲ್ಲಿ ಮೀ, ಹಾಗಾದ್ರೆ ಐ. ಹೌದಾ, ಏನಾಗಬೇಕು, ಐ ಎಮ್ ಅಲ್ಲ, ಐ ವಾಸ್. ಹೌದಾ, ಪ್ರೆಸೆಂಟ್ ಬಿಕೇಮ್ ಪಾಸ್ಟ್ ಆಗ್ಬೇಕು. ಐ ವಾಸ್ ಅ ಸ್ಟೂಡೆಂಟ್, ಐ ವಾಸ್ ಅ ಸ್ಟೂಡೆಂಟ್, ದಟ್ಸ್ ಆಲ್. ಓಕೆನಾ? ಇಷ್ಟ ಐತಿ. ಈ ಟೆನ್ಸ್ ಹೆಂಗ್ ಚೇಂಜ್ ಐತಿ ಹೇಳಿಕೊಟ್ಟಿನಿ ನಿಮಗೆ ಪ್ರೀವಿಯಸ್. ಹೌದಾ, ನೋಡಿ, he said to me that I was a student. ಕ್ಲಿಯರ್? ಈಗ ನೆಕ್ಸ್ಟ್ ನೋಡ್ ತಗೋಣ ಏನಾಗುತ್ತೆ. she said to ಅನಿತಾ. ಈಗ ನೋಡ್ರಿ, she said to me to me became I ಆಯ್ತು. ಯಾಕಂದ್ರೆ ಈಗ ಯು ಏನಾಗುತ್ತೆ, I ಆಯ್ತು. ಹೌದಾ, ಯು ಬಿಕೇಮ್ I, ಯಾಕಂದ್ರೆ ಇಲ್ಲಿ ಮೀ ಆಯ್ತು ನನಗೆ. ಈ ಸದ್ಯಕ್ಕ she said to ಅನಿತಾ. ಈಗ ನನಗೆ ಹೇಳಕತ್ತಿಲ್ಲ, ಅವಳು ಅನಿತಾ ಹೇಳಕತ್ತಾಳ ಏನಂತೇಳಿ, ಯು ಆರ್ ಅ ಸ್ಟೂಡೆಂಟ್, ನೀನು. ಹಾಗಾದ್ರೆ ಈಗ ಯು ಬಿಕೇಮ್ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ಬೇಕು. ಕ್ಲಿಯರಾ? ನೋಡ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೆಕೆಂಡ್ ಪರ್ಸನ್ ಬಂದ್ರೆ ಅದು ಸಿಂಗ್ಯುಲರ್ ಇರಲಿ ಅಥವಾ ಪ್ಲೂರಲ್ ಇರ್ಲಕ್ಕ, ಸೆಕೆಂಡ್ ಪರ್ಸನ್ಸ್ ಬಂದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ನೋಡ್ ತಗೋಣ. ನೋಡ್ರಿ, she said to ಯಾರಿಗೆ, ಅನಿತಾ ತಾನೆ. ಹಾಗಾದ್ರೆ she said to ಅನಿತಾ ಅಥವಾ ನೋಡಿ ಅನಿತಾ, ದ್ಯಾಟ್ ಬರ್ಲೇಬೇಕು. ದ್ಯಾಟ್ ಈಗೇನಾಗಬೇಕು, ಅನಿತಾ ಹೀನೋ ಸೀನೋ ಸಿ ತಾನೆ. ಹಾಗಾದ್ರೆ ಸಿ ವಾಸ್ ಅ ಸ್ಟೂಡೆಂಟ್. ಸಿ ವಾಸ್ ಅ ಸ್ಟೂಡೆಂಟ್. ಸರ್ ಸಪೋಸ್ ಅನಿತಾ ರವಿಗೆ ಹೇಳ್ತಾ ಇದ್ರೆ ಸರ್, ಹಾ ಏನಾಗುತ್ತೆ ನೋಡಿ ಗಮನಿಸ್ರಿ. ಅನಿತಾ ಸೆಡ್ ಟು ರವಿ ಇದ್ರೆ ಏನಾಗ್ತಿತ್ತು, ಯು ಬಿಕೇಮ್ ಹಿ ಆಗ್ತಿತ್ತು. ಏನಾಗ್ತಿತ್ರಿ, ಹಿ ಆಗ್ತಿತ್ತು. ಅಂದ್ರೆ ಯಾರಿಗೆ ಹೇಳಕತ್ತಾರೋ ಕರೆಕ್ಟ್ ಆಗಿ ನೋಡ್ಕೋಬೇಕು. ಹೌದಾ, ಇಲ್ಲಿ ಅನಿತಾ ಬಂದ್ರೆ ಯು ಬಿಕೇಮ್ ಸಿ ಮಾಡೋಣ, ರವಿ ಬಂದ್ರೆ ಯು ಬಿಕೇಮ್ ಹಿ ಮಾಡೋಣ. ಬಹಳ ಸಿಂಪಲ್ ಐತಿ. ಒಟ್ನಲ್ಲಿ ಸೆಕೆಂಡ್ ಪರ್ಸನ್ಸ್ ಇಲ್ಲಿ ಬಂದಿದ್ದನ್ನ ಇಲ್ಲ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬಂದರೆ ಅವ್ರ ಮೇಲೆ ಚೇಂಜ್ ಮಾಡೋಣ. ಮೀ ಇದ್ರೆ ಐ ಮಾಡೋಣ, ರವಿ ಇದ್ರೆ ಹಿ ಮಾಡೋಣ, ಅನಿತಾ ಇದ್ರೆ ಸಿ ಮಾಡೋಣ. ಸರ್ ಸಪೋಸ್ ಸಿ ಸೆಡ್ ಟು ಹಿಮ್ ಇದ್ರೆ ಹಿಮ್ ಏನಾಗುತ್ತೆ, ಹಿ ಆಗುತ್ತೆ. ಸಪೋಸ್ ಸಿ ಸೆಡ್ ಟು ಹರ್ ಇದ್ರೆ ಸಿ ಆಗುತ್ತೆ. ಹೌದಲ್ಲ, ಅಂಡರ್ಸ್ಟುಡ್. ಹರ್ ಅಂದ್ರೆ ಅವಳಿಗೆ, ಹಿಮ್ ಅಂದ್ರೆ ಅವನಿಗೆ, ರವಿ ಅಂದ್ರ ಅವನು, ಅನಿತಾ ಅಂದ್ರೆ ಅವಳು. ವೆರಿ ಸಿಂಪಲ್. ನೆಕ್ಸ್ಟ್ ನೋಡ್ತೋಣ. ಹಾಗಾದ್ರೆ ದೇ ಸೆಡ್ ಟು ಅಸ್. ಈಗ ನೋಡ್ರಿ, ಈಗ ಹೇಳಕತ್ತಿದ್ದು ಅನಿತಾಗೂ ಅಲ್ಲ, ರವಿಗೂ ಅಲ್ಲ, ಅವನಿಗಲ್ಲ, ಅವಳಿಗಲ್ಲ, ನನಗೂ ಅಲ್ಲ. ಯಾರಿಗೆ? ಅಸ್, ನಮಗೆ. ಏನಾಗಬೇಕು, ಅಸ್ ಅಂದ್ರೆ ವಿ ಆಗ್ಬೇಕು. ಇಷ್ಟ ಐತ್ರಿ. ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು ಯಾರಿಗೆ ಹೇಳಕತ್ತಾರ ಅಂತೇಳಿ. ಹೌದಾ, ಹಾಗಾದ್ರೆ ಬರೀ ತಗೋಣ. ನೋಡ್ರಿ, ದೇ ಸೆಡ್ ಟು, ನಾವ್ ಬೇಕಾದ್ರೆ ಟೋಡ್ ತಗೋಬೋದಾ? ಹೌದಾ, ದೇ ಸೆಡ್ ಟು ಅಸ್
ದ್ಯಾಟ್ ಬರ್ಲೇಬೇಕು. ದ್ಯಾಟ್ ಏನಂತೇಳಿ ನೋಡಿ, ಯಾರದ್ರಲ್ಲಿ ನಮಗ್ ತಾನೆ. ಹಾಗಾದ್ರೆ ವಿ, ಹೌದಾ, ವಿ ವರ್. ಯಾಕೆ ವರ್ ಬಂತು ಗೊತ್ತಾಗ್ಬೇಕಂದ್ರ ಹಿಂದೆ ನೋಡ್ರಿ. ಹೌದಾ, ವಿ ವರ್ ದಿ ಏನಾಗಬೇಕು, ವಿ ವರ್ ದಿ ಸ್ಟೂಡೆಂಟ್ಸ್. ವೆರಿ ಸಿಂಪಲ್, ದಟ್ಸ್ ಆಲ್. ನೆಕ್ಸ್ಟ್ ನೋಡಿ ತಗೋಣ. ಈಗ ಸರ್ ಸೆಡ್ ಟು ಚಿಲ್ಡ್ರನ್. ಈಗ ನನಗೂ ಅಲ್ಲ, ರವಿಗಲ್ಲ, ಅವಳಿಗಲ್ಲ, ಅನಿತಾಗೂ ಅಲ್ಲ, ಹರ್ ಅಲ್ಲ, ಹಿಮ್ ಅಲ್ಲ, ಹೌದಲ್ಲ, ಅಥವಾ ನಮಗಲ್ಲ, ಈಗ ಮಕ್ಳಿಗೆ ಹೇಳಕತ್ತಾರ ಸರ್, ಅಲ್ಲಿರುವಂತ ಮಕ್ಳಿಗೆ. ಹೌದಾ, ಹಾಗಾದ್ರೆ ಸರ್ ಸೆಡ್ ಟು ಚಿಲ್ಡ್ರನ್ ಏನಂತೇಳಿ, ಯು ಆರ್ ದಿ ಸ್ಟೂಡೆಂಟ್ಸ್. ಹಾಗಾದ್ರೆ ನೋಡಿ ತಗೋಣ. ಈಗ ಮಕ್ಳು ಅಂದ್ರೆ ಅವ್ರು ಅಂತ ಆಗುತ್ತೆ. ಹಾಗಾದ್ರೆ ಯು ಬಿಕೇಮ್ ದೇ ಆಗ್ಬೇಕು. ಬಹಳ ಸಿಂಪಲ್ ಐತಿ. ಹಾಗಾದ್ರೆ ಸರ್ ಟೋಲ್ಡ್ ಅಥವಾ ಸೇಡ್, ಟೋಲ್ಡ್ ಬೆಸ್ಟ್, ಅದನ್ನ ತಗೋಬೇಕು. ಸರ್ ಟೋಲ್ಡ್ ಟು ಚಿಲ್ಡ್ರನ್. ಹೌದಾ, ಚಿಲ್ಡ್ರನ್ ಏನಂತೇಳಿ, ದ್ಯಾಟ್ ಬರ್ಲೇಬೇಕು. ದೇ ದೇ ದೇವರ್ ದಿ ಸ್ಟೂಡೆಂಟ್ ಅಂತ ಆಗುತ್ತೆ. ದೇವರ್ ದಿ ಸ್ಟೂಡೆಂಟ್ಸ್, ಫುಲ್ ಸ್ಟಾಪ್. ಓಕೆ, ಹಾಗಾದ್ರೆ ಸೆಕೆಂಡ್ ಪರ್ಸನ್ ಸಿಂಗ್ಲರ್ ಅಥವಾ ಪ್ಲೂರಲ್ ಬಂದ್ರೆ ಅದ್ ತಿಳ್ಕೊಂಡ್ಬಿಡ್ರಿ. ಸೆಕೆಂಡ್ ಪರ್ಸನ್ ಬಂದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರ್ದಾರ ಅವ್ರ ಮೇಲೆ ಚೇಂಜ್ ಮಾಡ್ರಿ. ಫಸ್ಟ್ ಪರ್ಸನ್ಸ್ ಬಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರು ಬರ್ತಾರೆ ಅವ್ರ ಮೇಲೆ ಚೇಂಜ್ ಮಾಡ್ರಿ. ಇಲ್ಲಿ ಫಸ್ಟ್ ಪರ್ಸನ್ಸ್ ಬಂದ್ರೆ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರ್ದಾರ ಅವ್ರ ಮೇಲೆ ಚೇಂಜ್ ಮಾಡ್ರಿ. ಇಲ್ಲಿ ಸೆಕೆಂಡ್ ಪರ್ಸನ್ಸ್ ಬಂದಿದ್ರೆ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಯಾರಿದ್ದಾರೆ ಅವ್ರ ಮೇಲೆ ಚೇಂಜ್ ಮಾಡ್ರಿ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಉಳಿತಾವ್ರಿ ಥರ್ಡ್ ಪರ್ಸನ್. ಅದನ್ನ ಹೆಂಗಂತ ನೋಡ್ತಾ ಹೋಗೋಣ. ಓಕೆ, ಇವಾಗ ನಾವು ಥರ್ಡ್ ಪರ್ಸನ್ಸ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಬಂದ್ರೆ ಏನ್ ಮಾಡ್ಬೇಕು ನೋಡ್ ತಗೋಣ. ವೆರಿ ಸಿಂಪಲ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಮತ್ತು ಪ್ಲೂರಲ್ಸ್ ಬಂದ್ರೆ ನೋ ಚೇಂಜ್, ಅವು ಚೇಂಜ್ ಮಾಡಂಗಿಲ್ಲ, ಹಾಗೆ ತಗೋಬೇಕು. ಹೇಗೆ ಸರ್? ಈ ನೋಡಿ, ಹಿ ಸೆಡ್ ಹಿ ವೆಂಟ್ ಟು ಕಾಲೇಜ್ ಯೆಸ್ಟರ್ಡೇ. ಅವನು ಹೇಳ್ದ ಏನಂತೇಳಿ, ಹಿ ಸೆಡ್ ದ್ಯಾಟ್. ಇಲ್ಲಿ ಹಿ ಬಂದ್ರೆ, ಇಟ್ ಬಂದ್ರೆ, ಸಿ ಬಂದ್ರೆ, ದೇ ಬಂದ್ರೆ ಏನೂ ಚೇಂಜ್ ಇಲ್ಲ, ಆಸ್ ಇಟ್ ಇಸ್ ಹಾಗೆ ತಗೋಬೇಕು. ಓಕೆನಾ? ವಾಟರ್ ತೆರಿಗಿಡಿಸಬೇಡಿ. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಥರ್ಡ್ ಪರ್ಸನ್ಸ್ ಬಳಸಿದ್ರೆ ಆಸ್ ಇಟ್ ಇಸ್ ಹಾಗೆ ಬಳಸಬೇಡ್ರಿ. ಓಕೆನಾ? ನೋ ಚೇಂಜ್. ಹಾಗಾದ್ರೆ ಏನ್ ಚೇಂಜ್ ಆಗುತ್ತೆ? ಟೆನ್ಸ್ ಚೇಂಜ್ ಆಗುತ್ತೆ. ಹೌದಿಲ್ಲ? ಹೇಳಿ ಕೊಟ್ಟಿದ್ದೆ ಹಿಂದೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ. ಹಿ ಸೆಡ್ ದ್ಯಾಟ್ ಏನಾಗಬೇಕು? ಹಿ ವೆಂಟ್ ಟು ಕಾಲೇಜ್ ಯೆಸ್ಟರ್ಡೇ ಐತಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ. ಹಾಗಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಕೊಟ್ರೆ ಯಾವ ಟೆನ್ಸಿಗೆ ಮಾಡ್ತೀರಿ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಚೇಂಜ್ ಮಾಡ್ಬೇಕು. ಹೇಳಿ ಕೊಟ್ಟಿ, ನಿಮಗೆ ಗೊತ್ತಿಲ್ಲ ಅಂದ್ರ ಆ ವಿಡಿಯೋ ನೋಡ್ರಿ. ಹೌದಾ? ಹೌ ಟು ಚೇಂಜಸ್ ಟೆನ್ಸ್ ಇನ್ ಡೈರೆಕ್ಟ್ ಟು ಇನ್ಡೈರೆಕ್ಟ್ ಅಂತ ವಿಡಿಯೋ ಮಾಡಿ ನಾನು. ಹೌದಾ? ನೋಡಿ, ಹಿ ಸೆಡ್ ದ್ಯಾಟ್ ಹಿ ಹ್ಯಾಡ್ ಗಾನ್ ಆಗ್ಬೇಕು. ಹಿ ಹ್ಯಾಡ್ ಗಾನ್ ಟು ಕಾಲೇಜ್. ಹಿ ಹ್ಯಾಡ್ ಗಾನ್ ಟು ಕಾಲೇಜ್. ಸರ ಯೆಸ್ಟರ್ಡೇ ಇದ್ರೆ ಇವಾಗ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಿಮಗೆ. ಓಕೆನಾ? ಯೆಸ್ಟರ್ಡೇ ಇದ್ರೆ ಏನಾಗ್ಬೇಕ್ರಿ? ದ ಬಿಫೋರ್ ಡೇ ಅಥವಾ ದ ಪ್ರೀವಿಯಸ್ ಡೇ ಅಂತ ಹೇಳ್ತೀವಿ. ಹೌದಾ? ಒಂಥರ ಇಟ್ಕೊಂಡ್ಬಿಟ್ರೆ ಸಾಕು. ದ ಬಿಫೋರ್ ಅಥವಾ ಪ್ರೀವಿಯಸ್ ಯಾವ ತಗೊಳ್ಳೋಣ? ಪ್ರೀವಿಯಸ್ ತಗೊಂಡ್ಬಿಡ್ರಿ. ಓಕೆನಾ? ಪ್ರೀವಿಯಸ್ ಅಥವಾ ಬಿಫೋರ್ ಎರಡು ಬರೀತಿ ನೋಡ್ರಿ. ಮತ್ತೆ ಯಾಕೆ ಮತ್ತೆ ಎರಡು ಬರ್ದಿರ? ಮತ್ತೆ ಎರಡು ಬರಂಗಿಲ್ಲ, ಎರಡರಲ್ಲಿ ಒಂದು ಬರೀರಿ. ದ ಬಿಫೋರ್ ಡೇ ಅಂತಾರೆ ಬರೀರಿ, ಅಥವಾ ದ ಪ್ರೀವಿಯಸ್ ಡೇ ಅಂತಾನೆ ಬರೀರಿ. ದ ಪ್ರೀವಿಯಸ್ ಡೇ ಬರೀರಿ ಅಥವಾ ದ ಬಿಫೋರ್ ಡೇ ಅಂತ ಬರೀರಿ. ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು. ಓಕೆನಾ? ನೆಕ್ಸ್ಟ್ ನೋಡ್ ತಗೋಣ. ಸಿ ಸೆಡ್. ಹೌದಾ? ಅವ್ರು ಹೇಳಿದ್ರು ಸಿ ಸೆಡ್ ದ್ಯಾಟ್ ಬರ್ಲೇಬೇಕು. ದ್ಯಾಟ್ ಇಟ್ ಈಸ್ ಬಿಕೇಮ್ ವಾಸ್. ಇಟ್ ವಾಸ್ ಅ ಡಾಗ್. ಇಟ್ ವಾಸ್ ಅ ಡಾಗ್ ಅಂತ ಹೇಳಿದ್ರು. ಹೌದಾ? ಇಟ್ ವಾಸ್ ಅ ಡಾಗ್. ಇಟ್ ಬಿಕೇಮ್ ಇಟ್ ಏಟ್. ಏನು ಚೇಂಜ್ ಇಲ್ಲ. ನೆಕ್ಸ್ಟ್ ನೋಡಿ, ಹಿ ಸೆಡ್. ಹೌದಾ? ನೋಡಿ, ಇದು ಸ್ವಲ್ಪ ಕರೆಕ್ಟ್ ನೋಡ್ಕೊಡ್ರಿ. ಹಿ ಸೆಡ್ ದ್ಯಾಟ್ ಏನಂತೇಳಿ, ಸಿ ವಾಸ್ ಯಾವ್ದೈತಿ? ಪ್ರೆಸೆಂಟ್ ಕಂಟಿನ್ಯೂಸ್ ಬಿಕೇಮ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಹೌದಾ? ಸಿ ವಾಸ್ ವೇಟಿಂಗ್ ಮುಂದ ಫಾರ್ ಮೀ. ಯಾರಿಗೋಸ್ಕರ? ಅವನಿಗೋಸ್ಕರ. ಹಾಗಾದ್ರೆ ಮೀ ಬಿಕೇಮ್ ಹಿಮ್ ಆಗುತ್ತೆ. ಹೌದಾ? ಹಿಮ್ ಅಂತ ಆಗುತ್ತೆ. ಇನ್ನು ಸಾಕಷ್ಟು ಬರ್ತಾವ. ಜಸ್ಟ್ ನಿಮಗೆ ನಾನು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಏನಿ, ಮೈ ಸೆಲ್ಫ, ಹಿಮ್ ಸೆಲ್ಫ, ಹರ್ ಸೆಲ್ಫ, ಮೀ ಬಂದ್ರೆ ಏನಾಗುತ್ತೆ? ಹೌದಾ? ಇವೆಲ್ಲವನ್ನು ನೆಕ್ಸ್ಟ್ ಮಾತಾಡ್ತೀನಿ ನಾನು. ಓಕೆ? ನೆಕ್ಸ್ಟ್ ಮಾತಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ನೋಡಿ ತಗೋಣ ಈ ಸೆಂಟೆನ್ಸ್ ಅನ್ನು ನೋಡ್ರಿ. ದೇ ಸೆಡ್. ಹೌದಾ? ದೇ ಸೆಡ್ ದ್ಯಾಟ್ ಏನಂತೇಳಿ, ದೇ
ದೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಿಕೇಮ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಹಾಗಾದ್ರೆ ದೇ ವರ್ ಪ್ಲೇಯಿಂಗ್ ಚೆಸ್ ಅಂತ ಆಗುತ್ತೆ. ಕ್ಲಿಯರ್, ದಟ್ಸ್ ಆಲ್ ಯುವರ್ ಆನರ್. ಓಕೆನಾ? ಸೊ ಈಗೇನಪ್ಪ ಅಂದ್ರೆ ಥರ್ಡ್ ಪರ್ಸನ್ಸ್ ಬಂದ್ರೆ ನೋ ಚೇಂಜ್ ಹಾಗೆ ಆಗುತ್ತೆ. ಈಗ ನೋಡಿ ಮೀ ಬಂದಾಗ ಹಿಮ್ ಆಯ್ತು, ಇವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇವತ್ತಿನ ಕ್ಲಾಸ್ ಏನಪ್ಪಾ, ನಾನು ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಸ್ ಅನ್ನ ಹೇಗೆ ಚೇಂಜ್ ಮಾಡ್ಬೇಕಂತ ಹೇಳಿಕೊಟ್ಟೆ. ಓಕೆನಾ? ಸೊ ದಯವಿಟ್ಟು ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡೋದು ಮರಿಬೇಡ್ರಿ. ಸ್ವಲ್ಪ ನಿಮ್ ಸ್ನೇಹಿತರಿಗೂ ಶೇರ್ ಮಾಡ್ರಿ, ಅವರಿಗೆ ಬಹಳ ಜನರಿಗೆ ಪ್ರೊನೌನ್ ಹೇಗೆ ಚೇಂಜ್ ಮಾಡ್ಬೇಕಂತ ಗೊತ್ತಿರಲ್ಲ. ಇದಕ್ಕಿಂತ ಪ್ರಿವಿಯಸ್ ನೋಡ್ರಿ ಟೆನ್ಸ್ ಹೆಂಗ್ ಚೇಂಜ್ ಮಾಡ್ಬೇಕಂತ ಹೇಳಿಕೊಟ್ಟಿನಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದಿಷ್ಟು ಬರ್ತಾವ ಪ್ರೊನೌನ್ಗಳು. ಹೌದಾ? ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ, ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ, ಇವೆಲ್ಲ ಸಬ್ಜೆಕ್ಟ್ ಪ್ಲೇಸ್, ಇವೆಲ್ಲ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದಾಗ ನೋಡ್ರಿ ಮೀ ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂತು. ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬಂದ್ರೆ ಹೆಂಗ್ ಚೇಂಜ್ ಮಾಡ್ಬೇಕು ಅವ್ನು ಹೇಳ್ಕೊಡ್ತೀನಿ. ಹೌದಾ? ರಿಫ್ಲೆಕ್ಟಿವ್ ಪ್ರೊನೌನ್ ಬರ್ತಾವ. ಹೌದಾ? ಮೈ ಸೆಲ್ಫ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್, ಅವೆಲ್ಲವನ್ನಪ್ಪ ಅಂದ್ರ ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ. ಯಾಕಂದ್ರೆ ವಿಡಿಯೋ ಲೆಂದಿ ಆಗುತ್ತೆ. ಇಲ್ಲಿಗೆ ನಾನು ಇವತ್ತ ಈ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅನ್ನ ಮುಗಿಸ್ಕೊಟ್ಟೆ. ಓಕೆನಾ? ಸೊ ವೇಟಿಂಗ್ ಫಾರ್ ದಿ ನೆಕ್ಸ್ಟ್ ಕ್ಲಾಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಬಾಯ್.